ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು? ಜೀವನದಲ್ಲಿ ಸಮಚಿತ್ತತೆಯನ್ನು ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ? ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ? ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನು ನೀಡುತ್ತದೆ. ಬನ್ನಿ, ಈ ಗೀತೆಯ ಸಾರವನ್ನು ತಿಳಿಯೋಣ. ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ. ಪ್ರತಿದಿನ ಬೆಳಗ್ಗೆ 8:35 ಮರುಪ್ರಸಾರ ಸಂಜೆ 6:30 ನಿಮ್ಮ ಜನಧ್ವನಿ ಬಾನುಲಿಯಲ್ಲಿ. ಓಂ ಶ್ರೀ ಕೃಷ್ಣ ಪರಬ್ರಹ್ಮಣೇ ನಮಃ. ಶ್ರೀಮದ್ಭಗವದ್ಗೀತಾ. ಜನಧ್ವನಿಯ ಸಮಸ್ತ ಶ್ರೀಕೃಷ್ಣನ ಭಕ್ತರಿಗೆ ನಮಸ್ಕಾರಗಳು. ಗೀತಾ ಸುನಾದದ ಇಂದಿನ ಕಾರ್ಯಕ್ರಮದಲ್ಲಿ ನಾವು ಭಗವದ್ಗೀತೆಯ 5ನೇ ಅಧ್ಯಾಯವಾಗಿರುವ ಕರ್ಮ ಸನ್ಯಾಸ ಯೋಗದ 18ನೆಯ ಶ್ಲೋಕದ ಬಗ್ಗೆ ತಿಳಿದುಕೊಳ್ಳೋಣ. ಆ ಶ್ಲೋಕ ಇಂತಿದೆ: ವಿದ್ಯಾ ವಿನಯ ಸಂಪನ್ನೇ ಬ್ರಾಹ್ಮಣೇ ಗವಿಹಸ್ತಿನಿ ಶುನಿ ಚೈವ ಶ್ವಪಾಕೆ ಚ ಪಂಡಿತಾ ಸಮದರ್ಶಿನಃ. ವಿದ್ಯಾ ವಿನಯಗಳಿಂದ ಕೂಡಿದ ಬ್ರಾಹ್ಮಣನಲ್ಲಿ, ಗೋವಿನಲ್ಲಿ, ಆನೆಯಲ್ಲಿ, ನಾಯಿಯಲ್ಲಿ ಮತ್ತು ಚಂಡಾಲನಲ್ಲಿಯೂ ಕೂಡ ಪಂಡಿತರು ಸಮದರ್ಶಿಗಳಾಗಿರುವಂಥವರು ಎಂದು ಕೃಷ್ಣ ಇಲ್ಲಿ ತಿಳಿಸ್ತಾ ಇದ್ದಾನೆ. ಪಂಡಿತರಾಗಿರುವಂಥವರು ತಮ್ಮ ಕಣ್ಣೆದುರಿಗೆ ಕಾಣುವಂಥ ಉಪಾಧಿಗಳನ್ನೆಲ್ಲ ತೂರಿ ಅದರ ಹಿಂದೆ ಇರುವಂಥ ಒಂದು ಪರಮ ಉದ್ದೇಶದ ಪರಮಾತ್ಮ ವಸ್ತುವನ್ನೇ ನೋಡುವರು ಎಂಬ ಮಾತನ್ನ ಇಲ್ಲಿ ಕೃಷ್ಣ ವಿಸ್ತೃತವಾಗಿ ತಿಳಿಸ್ತಾ ಇದ್ದಾನೆ. ಅಂದ್ರೆ ಅಲ್ಪರು ಮತ್ತು ಅಲ್ಪತೃಪ್ತರು ಅಥವಾ ಅಜ್ಞಾನಿಗಳು ಅನ್ನುವಂಥವ್ರು ಯಾರಿರ್ತಾರೆ ಅವರೆಲ್ಲ ಕೇವಲ ಉಪಾಧಿಗಳನ್ನ ನೋಡ್ತಾರೆ. ಅಂದ್ರೆ ಉಪಾಧಿಗಳನ್ನ ನೋಡ್ತಾರೆ ಅಂತಂದ್ರೆ ಒಬ್ಬ ವ್ಯಕ್ತಿ, ಅವನಲ್ಲಿ ಆಸ್ತಿ ಎಷ್ಟಿದೆ, ಅಂತಸ್ತು ಎಷ್ಟಿದೆ, ಅವನು ಯಾವ ಅಧಿಕಾರದಲ್ಲಿದ್ದಾನೆ, ಅವನು ಯಾವ ಅಂತಸ್ತನ್ನ ಹೊಂದಿದ್ದಾನೆ, ಎಷ್ಟು ಕೀರ್ತಿಯನ್ನ ಪಡೆದಿದ್ದಾನೆ, ಲೋಕದಲ್ಲಿ ಎಷ್ಟು ಗೌರವದಿಂದ ಒಂದು ಗೌರವಯುತ ಸ್ಥಾನದಲ್ಲಿದ್ದಾನೆ ಅನ್ನುವಂಥ ಪ್ರಮೇಯಗಳೆಲ್ಲ ಏನಿದೆ, ಟೈಟಲ್ ಅಂತ ಹೇಳಿ ಶೀರ್ಷಿಕೆಗಳೆಲ್ಲ ಏನಿದೆ, ಅವನ ನಾವು ಉಪಾಧಿ ಅಂತ ಹೇಳಿ ಹೇಳ್ತೀವಿ. ಈ ಅಲ್ಪರು ಮನುಷ್ಯರನ್ನ ಅಥವಾ ಅನ್ಯ ವಸ್ತುಗಳನ್ನ ಈ ಒಂದು ಶೀರ್ಷಿಕೆಯೊಂದಿಗೆ ನೋಡ್ತಾ ಹೋಗ್ತಾರೆ. ಎಷ್ಟೆಲ್ಲ ಕೀರ್ತಿ, ಆಸ್ತಿ, ಒಂದು ವೈಢೂರ್ಯ, ಸಂಪತ್ತು, ಬಂಗಾರ ಎಲ್ಲ ಇದೆ ಅಂತ ಹೇಳಿ. ಆದರೆ ನಿಜವಾಗಿಯೂ ಕೂಡ ಪಂಡಿತ ಅಂತ ಹೇಳಿ ಅನ್ನಿಸ್ಕೊಂಡಿರುವಂಥವನು ಎಲ್ಲರನ್ನೂ ಎಲ್ಲ ವಸ್ತುಗಳನ್ನು ಕೂಡ ಸಮ ಪ್ರಮಾಣದಲ್ಲಿ ನೋಡ್ತಾನೆ ಅನ್ನುವಂಥದ್ದೇ ಇಲ್ಲಿ ಕೃಷ್ಣನ ಒಂದು ಮಾತು. ಅಜ್ಞಾನದಲ್ಲಿ ನಾಮರೂಪಗಳ ವಿಜೃಂಭಣೆ ಇರುತ್ತದೆ. ಇಲ್ಲಿಯೇ ಒಂದು ಹೆಚ್ಚು ಮತ್ತೊಂದು ಕಡಿಮೆ, ಒಂದು ಪವಿತ್ರ ಮತ್ತೊಂದು ಅಪವಿತ್ರ, ಒಂದು ಪ್ರಾಣಿ ಮತ್ತೊಂದು ಮನುಷ್ಯ ಅಂತೆಲ್ಲ ಭೇದ ಭಾವಗಳನ್ನ ಮಾಡ್ತಾರೆ. ಆದರೆ ಪಂಡಿತ ಎನ್ನುವಂಥವರಿಗೆ, ಜ್ಞಾನಿಗೆ ಈ ಪ್ರಪಂಚವೇ ಒಂದು ಮೂಲ ವಸ್ತು. ಆ ಪ್ರಪಂಚದಲ್ಲಿರುವಂಥ ಎಲ್ಲ ವಸ್ತುಗಳು ಭಗವನ್ಮಯ, ಭಗವನ್ ಚಿತ್ತ, ಭಗವಂತನಿಂದಲೇ ಸ್ವರೂಪವಾಗಿರುವಂಥದ್ದು. ಭಗವಂತನ ಅನ್ವರ್ಥ ರೂಪವೇ ಈ ಪ್ರಪಂಚದಲ್ಲಿರುವಂಥ ಪ್ರತಿಯೊಂದು ಜೀವಿ, ಪ್ರತಿಯೊಂದು ಮನುಷ್ಯ, ಪ್ರತಿಯೊಂದು ವಸ್ತು ಅಂತ ಹೇಳಿ ಕಾಣುವಂಥದ್ದು. ಪಂಡಿತ ಅಂತ ಅನ್ನಿಸ್ಕೊಂಡಿರುವಂಥವನು ಒಬ್ಬ ಜೀವಿ ಇರುವಂಥ ವ್ಯಕ್ತಿಯನ್ನ ಹೇಗೆ ಕಾಣ್ತಾನೋ ಹಾಗೆ ಆ ಜೀವಿ ತೊಟ್ಟಿರುವಂಥ ಒಂದು ಬಟ್ಟೆಯೂ ಕೂಡ ಅಷ್ಟೇ ಶ್ರೇಷ್ಠವಾದ ವಸ್ತು ಅಂತ ಹೇಳಿ ಪರಿಗಣಿಸ್ತಾನೆ. ಒಂದು ಉದಾಹರಣೆಯನ್ನ ಇಲ್ಲಿ ಗೀತಭಾವಧಾರೆ ಎಂಬ ಪುಸ್ತಕದಲ್ಲಿ ಸ್ವಾಮಿ ಸೋಮನಾಥಾನಂದರವರು ತಿಳಿಸ್ತಾರೆ. ಈ ಸಕ್ಕರೆ ಅಚ್ಚುಗಳಿರ್ತಾವಲ್ಲ, ಇನ್ನೇನು ಸಂಕ್ರಾಂತಿಯ ಸಮಯದಲ್ಲಿ ನಾವು ಸಕ್ಕರೆ ಅಚ್ಚುಗಳನ್ನ ನೋಡ್ತೇವೆ. ಈ ಸಕ್ಕರೆಯಿಂದ ಒಂದು ಪಾಕವನ್ನ ಬರೆಸಿ ಆ ಪಾಕದ ಮೂಲಕ ಹಲವಾರು ಆಕಾರಗಳನ್ನ ಅದಕ್ಕೆ ಕೊಟ್ಟು ಅದನ್ನ ಸಂಕ್ರಾಂತಿಯ ಹಬ್ಬದಲ್ಲಿ ನಮ್ಮ ಆತ್ಮೀಯರಿಗೆ, ಬಂಧು ಬಾಂಧವರಿಗೆ, ಸ್ನೇಹಿತರಿಗೆಲ್ಲ ನಾವು ಅದನ್ನ ಹಂಚ್ತೀವಿ. ಆ ಒಂದು ತುಳಸಿ ಅಚ್ಚಿನಲ್ಲಿ ಅಥವಾ ಒಂದು ಸಕ್ಕರೆ ಅಚ್ಚಿನಲ್ಲಿ ಕೆಲವರು ದೇವರನ್ನೇ ಮಾಡಿರ್ತಾರೆ, ಇನ್ ಕೆಲವರು ಮನುಷ್ಯನ ರೂಪ ಮಾಡಿರ್ತಾರೆ,
ಇನ್ನು ಕೆಲವರು ತುಳಸಿ ಕಟ್ಟೆಯಂತೆ ಮಾಡಿರ್ತಾರೆ, ಇನ್ನು ಕೆಲವರು ಪ್ರಾಣಿಗಳ ರೂಪವನ್ನ ಅದ್ರಲ್ಲಿ ಮಾಡಿರ್ತಾರೆ, ಇನ್ನು ಕೆಲವರು ಪುಷ್ಪದ ರೀತಿಯೋ ಶಂಕು ಚಕ್ರದ ರೀತಿಯೋ, ಹೀಗೆ ನಾನಾ ವಿವಿಧ ರೀತಿಗಳಲ್ಲಿ ನಾವು ಸಕ್ಕರೆ ಅಚ್ಚನ್ನ ನೋಡಬಹುದಾಗಿದೆ. ಈ ಒಂದು ಸಕ್ಕರೆ ಅಚ್ಚನ್ನ ನಾವು ಗಮನಿಸಿದಾಗ ಇವುಗಳಲ್ಲೆಲ್ಲ ಆಕಾರಗಳು ಭಿನ್ನ ಭಿನ್ನವಾಗಿರುತ್ತೆ. ಅಲ್ಲಿ ಇರುವಂತಹ ನಾಮರೂಪದ ದೃಷ್ಟಿಯಿಂದ ನಾವು ನೋಡಿದಾಗ ಒಂದು ದೇವರು ಅನ್ನಿಸ್ಕೊಳ್ಳುತ್ತೆ, ಒಂದು ಮನುಷ್ಯ ಅನ್ನಿಸ್ಕೊಳ್ಳುತ್ತೆ, ಮತ್ತೊಂದು ಪ್ರಾಣಿ ಅನ್ನಿಸ್ಕೊಳ್ಳುತ್ತೆ, ಮತ್ತೊಂದು ಪುಷ್ಪ ಅನ್ನಿಸ್ಕೊಳ್ಳುತ್ತೆ, ಮತ್ತೊಂದು ಶಂಕುಚಕ್ರ, ಹೀಗೆ ಬೇರೆ ಬೇರೆ ದೃಷ್ಟಿಯಿಂದ ನಾಮರೂಪದ ದೃಷ್ಟಿಯಿಂದ ಒಂದಕ್ಕೆ ಮತ್ತೊಂದಕ್ಕೆ ಭಿನ್ನತೆ ಇರುತ್ತೆ. ಆದರೆ ತಿನ್ನುವಂತಹ ಸಕ್ಕರೆಯ ದೃಷ್ಟಿಯಿಂದ ನಾವು ನೋಡಿದಾಗ ಅವೆಲ್ಲವೂ ಕೂಡ ಒಂದೇ. ಅದೇ ಜ್ಞಾನಿಯ ದೃಷ್ಟಿ. ಜ್ಞಾನಿಯಾದವನು ಅಲ್ಲಿ ಸಕ್ಕರೆಯ ದೃಷ್ಟಿಯನ್ನ ಮಾತ್ರ ನೋಡ್ತಾನೆ. ಅದೇ ಅಜ್ಞಾನಿ ಇದು ದೇವರು, ಇದು ತುಳಸಿ ಕಟ್ಟೆ, ಇದು ಪ್ರಾಣಿ, ಇದು ಪುಷ್ಪ ಅಂತೆಲ್ಲ ಬೇರೆ ಬೇರೆ ರೀತಿಯಾಗಿ ನೋಡ್ತಾನೆ. ಅದನ್ನೇ ಇಲ್ಲಿ ಕೃಷ್ಣ ತಿಳಿಸ್ತಾ ಇರುವಂಥದ್ದು. ಒಳ್ಳೆಯ ಗುಣಗಳಿಂದ ಕೂಡಿರುವಂತಹ ಪ್ರತಿಯೊಬ್ಬರೂ ಕೂಡ ಪಂಡಿತನಿಗೆ ಒಂದೇ. ಅದನ್ನೇ ಇಲ್ಲಿ ಕೃಷ್ಣ ಹೇಳ್ತಿರೋದು ವಿದ್ಯಾ ವಿನಯ ಸಂಪನ್ನೆ ಬ್ರಾಹ್ಮಣೇ ಗವಿಹಸ್ತಿನಿ ಅಂತ ಹೇಳಿ. ಅಂದ್ರೆ ಒಳ್ಳೆಯ ಗುಣಗಳಿಂದ ಕೂಡಿರುವಂತಹ ಬ್ರಾಹ್ಮಣ. ಇಲ್ಲಿ ಬ್ರಾಹ್ಮಣ ಅಂತ ಹೇಳಂದ್ರೆ ಯಾವುದು ಕೂಡ ಜಾತಿಯ ದೃಷ್ಟಿಕೋನದಿಂದ ಹೇಳುವಂಥದ್ದಲ್ಲ. ಬ್ರಾಹ್ಮಣ ಅಂದ್ರೆ ಯಾರು ಬ್ರಹ್ಮ ಜ್ಞಾನವನ್ನ ಅರಸುತ್ತಿದ್ದಾರೋ ಅವರೆಲ್ಲರೂ ಬ್ರಾಹ್ಮಣರೇ. ಈಗ ನಾನು ಶ್ರವಣ ಮಾಡ್ತಾ ಇರಬಹುದು, ಅಥವಾ ನಾನಿವಾಗ ಈ ವಿಷಯಗಳನ್ನ, ಒಳ್ಳೆಯ ವಿಷಯಗಳನ್ನ, ಕೃಷ್ಣನ ವಾಣಿಯನ್ನ ತಿಳಿಸ್ತಾ ಇರಬಹುದು. ಅದನ್ನ ತಾವೆಲ್ಲರೂ ಕೂಡ ನಿಷ್ಕಲ್ಮಶವಾಗಿ ಆಲಿಸ್ತಾ ಇದ್ದೀರಾ, ಶ್ರವಣಿಸ್ತಾ ಇದ್ದೀರಾ. ಹಾಗಂದ್ಮೇಲೆ ನಾವೆಲ್ಲರೂ ಕೂಡ ಆ ಬ್ರಹ್ಮ ಜ್ಞಾನವನ್ನ ಅರಸುತ್ತಿರುವಂಥವ್ರು. ಯಾರೆಲ್ಲ ಬ್ರಹ್ಮ ಜ್ಞಾನವನ್ನ ಅರಸುತ್ತಿರುವರೋ, ಅದರ ಆಕಾಂಕ್ಷಿಯಾಗಿರುವರೋ ಅವರೆಲ್ಲರೂ ಬ್ರಾಹ್ಮಣರೇ. ಹಾಗಾಗಿ ಒಳ್ಳೆಯ ಗುಣಗಳಿಂದ ಕೂಡಿರುವಂತಹ ಈ ಬ್ರಾಹ್ಮಣ ಒಂದು ಕಡೆ, ಮತ್ತೊಂದು ಕಡೆ ಗೋವು, ಇನ್ನೊಂದು ಕಡೆ ಅದೇ ಗವಿಹಸ್ತಿನಿ ಅಂತಂದ್ರೆ ಗೋವು. ಶುನಿ ಚೈವ ಶ್ವಪಾಕೆ ಚ ಅಂತ ಹೇಳಂದ್ರೆ ಆನೆ, ನಾಯಿ ಮತ್ತು ಚಾಂಡಾಲ. ಚಾಂಡಾಲ ಅಂತ ಹೇಳಂದ್ರೆ ಇಲ್ಲಿ ಯಾವುದನ್ನು ಕೂಡ ಒಪ್ಪದೆ ಎಲ್ಲದಕ್ಕೂ ಕೂಡ ಅನಾಚಾರ ಮಾಡುವಂಥವನ್ನೇ ಚಾಂಡಾಲ ಅಂತ ಹೇಳ್ತೀವಿ. ಹಾಗಾಗಿ ಒಬ್ಬ ಪಂಡಿತನಿಗೆ, ಒಬ್ಬ ಬ್ರಾಹ್ಮಣನೇ ಆಗಿರಲಿ, ಒಂದು ಗೋವೆ ಆಗಿರಲಿ, ಒಂದು ಆನೆಯೇ ಆಗಿರಲಿ, ಒಂದು ನಾಯಿಯೇ ಆಗಿರಲಿ, ನಾಯಿ ತಿನ್ನುವಂಥ ಚಾಂಡಾಲನೇ ಆಗಿರಲಿ, ಅವರೆಲ್ಲರನ್ನೂ ಕೂಡ ಒಂದೇ ರೀತಿ ಕಾಣುವಂಥವನೇ ಪಂಡಿತ ಅಂತ ಹೇಳಿ ಕೃಷ್ಣ ಹೇಳ್ತಿರುವಂಥದ್ದು. ಇನ್ನೊಂದು ನಾವಿಲ್ಲಿ ಗಮನಿಸಬೇಕು, ಪಂಡಿತ ಅನ್ನುವಂಥ ಶಬ್ದವನ್ನ ಮಾತ್ರ ಇಲ್ಲಿ ಕೃಷ್ಣ ಪ್ರಯೋಗ ಮಾಡಿದ್ದಾನೆ ಹೊರತು ಪಂಡಿತ ಎಂಬುವವನು ಬ್ರಾಹ್ಮಣನೋ ಅಥವಾ ಕ್ಷತ್ರಿಯನೋ ಅಥವಾ ವೈಶ್ಯನೋ ಅಥವಾ ಶೂದ್ರನೋ ಎಂಬ ಯಾವುದೇ ಗುಣವಿಶೇಷಗಳನ್ನ ಕೊಟ್ಟಿಲ್ಲ. ಪಂಡಿತ ಎನ್ನುವಂಥದ್ದು ಒಂದು ವ್ಯಕ್ತಿತ್ವ, ಅದು ಒಬ್ಬ ವ್ಯಕ್ತಿ ಗಳಿಸಬೇಕಾಗಿರುವಂಥ ಒಂದು ವ್ಯಕ್ತಿತ್ವ ಅಂತಲೇ ಕೃಷ್ಣ ಇಲ್ಲಿ ತಿಳಿಸ್ತಿರುವಂಥದ್ದು. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದೇ ರೀತಿಯಾದಂಥ ದೃಷ್ಟಿಯನ್ನ ಇಟ್ಟುಕೊಂಡಿರುವಂಥವನೇ ಜ್ಞಾನಿ. ಹಾಗಾದ್ರೆ ಜ್ಞಾನಿ ಒಂದೇ ಪರಮಾತ್ಮನನ್ನು ನೋಡಿದರೆ ಒಂದೇ ರೀತಿ ಸನ್ಮಾನಿಸುತ್ತಾನೆಯೇ? ಖಂಡಿತವಾಗಿಯೂ ಇಲ್ಲ. ಶ್ರೀರಾಮಕೃಷ್ಣರು ತುಂಬಾ ಮನೋಜ್ಞವಾಗಿ ಒಮ್ಮೆ ಬಣ್ಣಿಸ್ತಾರೆ. ನಾರಾಯಣನ ದೃಷ್ಟಿಯಿಂದ ಸಾಧುವಿನ ಹಿಂದೆ, ಕಳ್ಳನ ಹಿಂದೆ ಇರುವವನು ಒಬ್ಬನೇ. ಆದರೆ ನಾರಾಯಣನ ದೃಷ್ಟಿಯಿಂದ ಸಾಧು ವೇಷ ಹಾಕಿಕೊಂಡಿರುವಾಗ ಒಂದು ರೀತಿ ವ್ಯವಹರಿಸುತ್ತಾನೆ, ಚೋರನಾಗಿರುವಾಗ ಮತ್ತೊಂದು ರೀತಿ ವ್ಯವಹರಿಸುತ್ತಾನೆ. ಸಮನಾಗಿ ನೋಡುವ ಜ್ಞಾನಿ ವ್ಯವಹಾರದಲ್ಲಿ ಮೂಢನಾಗುವುದಿಲ್ಲ. ಅದರ ಹಿಂದಿರುವಂಥ ನಾರಾಯಣನಿಗೆ ಮಾತ್ರ ನಮಸ್ಕರಿಸುತ್ತಾನೆಯೇ ಹೊರತು ಅವನ ಒಳಗಿರುವಂಥ ಚೋರತ್ವಕ್ಕಲ್ಲ. ಆದರೆ ಚೋರನ ಹತ್ರ ಹೋದಾಗ ನಾವು ಜಾಗೃತವಾಗಿಯೇ ಇರಬೇಕು. ಹುಲಿಯನ್ನ ಕೂಡ ನಾವು ಬೆಕ್ಕಿನ ರೀತಿಯೇ ನೋಡ್ತೀವಿ ಅಂತಂದ್ರೆ ಹುಲಿ ನಮ್ಮನ್ನು ಬಂದು ತಿಂದು ಹಾಕಬಹುದು. ಹಾಗಾಗಿ ದೂರದಿಂದಲೇ ನಾವು ಒಳ್ಳೆಯ ರೀತಿಯಲ್ಲಿ ಅದನ್ನ ಮನಸ್ಸಿನ ಪೂರ್ವಕವಾಗಿ ಒಂದೇ ರೀತಿಯಲ್ಲಿ ಕಾಣಬೇಕು. ಅದನ್ನೇ ನಾವು ಪಾರಮಾರ್ಥಿಕ ದೃಷ್ಟಿ ಅಂತೇಳಿ ಹೇಳ್ತೀವಿ. ಇಲ್ಲಿ ಪಾರಮಾರ್ಥಿಕ ದೃಷ್ಟಿ ಬೇರೆ, ವ್ಯಾವಹಾರಿಕ ದೃಷ್ಟಿ ಬೇರೆ. ಹಾಗಾಗಿ ಪಾರಮಾರ್ಥಿಕ ದೃಷ್ಟಿಯಿಂದ ಎಲ್ಲದರ ಹಿಂದೆಯೂ ಇರುವಂಥದ್ದು ಒಂದನ್ನೇ ನೋಡಿದರೂ ಕೂಡ ವ್ಯಾವಹಾರಿಕ ದೃಷ್ಟಿಯಿಂದ ಅದರ ಮೇಲೆ ಆರೋಪಿತವಾದಂಥ ಉಪಾಧಿಗಳ ಅರಿವು ಎಲ್ಲರಲ್ಲೂ ಇರಬೇಕು. ಆಗ ನಾವು ಮೋಸಗೊಳಗಾಗುವುದಿಲ್ಲ ಅನ್ನುವಂಥ ಅಂಶವನ್ನ ಇಲ್ಲಿ ಕೃಷ್ಣ ತಿಳಿಸ್ತಿರುವಂಥದ್ದು. ಇದಕ್ಕೆ ಮುದ್ದುರಾಮ ಏನ್ ಹೇಳ್ತಾನೆ ಗಮನಿಸೋಣ ಬನ್ನಿ. ಉದ್ದೇಶ ಒಂದಿರಲಿ, ಎಲ್ಲ ಮನ ಕೂಡಿರಲಿ,
ಒಂದಾಗಿ ಚಿಂತಿಸಲಿ ಎಲ್ಲ ನಡೆಯಲ್ಲಿ, ಒಬ್ಬರೊಬ್ಬರ ಕುರಿತು ಗೌರವದಿ ವರ್ತಿಸಲಿ, ಇರಲಿ ಸಮತೆಯ ಭಾವ ಮುದ್ದು ರಾಮ, ಇರಲಿ ಸಮತೆಯ ಭಾವ ಮುದ್ದು ರಾಮ. ಹಾಗಾಗಿ ಎಲ್ಲರಲ್ಲೂ ಕೂಡ ಒಂದು ಸಮತೆಯ ಭಾವವನ್ನೇ ಇರಿಸಿಕೊಳ್ಳುತ್ತಾ ಜೀವನದಲ್ಲಿ ಮುನ್ನಡೆಯೋಣ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.